ಇಲ್ಲಿ ಬಟ್ಟೆ ಎಲ್ಲ ಸುಡ್ತಾ ಇರೋದು ಮನಸ್ಸು ಹತ್ಕೊಳುತ್ತಾ ಹತ್ಬಿಡು ಜೋರಾಗಿ. ಕಾಗವಾಡ ತಾಲೂಕಿನ ಕೌಲಗುಡ್ಡ ಗ್ರಾಮದ ಈಶ್ವರ ತೆಗ್ಗಿನವರ ಕುಟುಂಬದಲ್ಲಿ ಭಾಣಾಮತಿ ಶಂಕೆವೆಂಬ ವಿಚಾರವಾಗಿ ಕಳೆದ 8 ದಿನಗಳ ಹಿಂದೆ ಪಬ್ಲಿಕ್ ನೆಕ್ಸ್ಟ್ ವರದಿಯೊಂದನ್ನು ಪ್ರಸಾರ ಮಾಡಿತು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈ ವರದಿ ಪ್ರಕಟವಾದ ಬೆನ್ನಲ್ಲೇ ಅಧಿಕಾರಿಗಳು ಕುಟುಂಬಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪಬ್ಲಿಕ್ ನೆಕ್ಸ್ಟ್ ವರದಿಯನ್ನ ಗಮನಿಸಿದ ಖ್ಯಾತ ವಿಜ್ಞಾನ ಚಿಂತಕ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಇಂದು ಅಥಣಿ ತಾಲೂಕಿನ ಕೌಲಗುಡ್ಡ ಗ್ರಾಮದ ಈಶ್ವರ ಕುಟುಂಬಕ್ಕೆ ಭೇಟಿ ನೀಡಿದ್ರು. ಕುಟುಂಬದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಳ್ತಾ ಇದೆ ಅನ್ನೋ ಆರೋಪದ ಕುರಿತು ಅವರು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಿದ್ರು. ಈ ಪ್ರಯೋಗದಲ್ಲಿ ಯಾವುದೇ ಭಾಣಾಮತಿ ಇಲ್ಲ, ಅದು ಸುಳ್ಳು, ಯಾವುದೇ ಘರ್ಷಣೆ ಇಲ್ಲದೆ ಬೆಂಕಿ ಹೊತ್ತಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನೊಂದ ಮನಸ್ಥಿತಿ. ಈ ಕುಟುಂಬಕ್ಕೆ ಸರ್ಕಾರ ಮೌಢ್ಯತೆ ನಿರ್ಮೂಲನೆ ಕಾಯ್ದೆಯ ಅಡಿಯಲ್ಲಿ ಜಾಗೃತಿ ಮೂಡಿಸೋದು ಅವಶ್ಯಕ ಅಂತ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಖುದ್ದಾಗಿ ಡಾಕ್ಟರ್ ಹುಲಿಕಲ್ ನಟರಾಜ್ ಪಬ್ಲಿಕ್ ನೆಕ್ಸ್ಟ್ಗೆ ಮಾಹಿತಿ ಹಂಚಿಕೊಂಡಿದ್ದು ಹೀಗೆ. ಕಳೆದ 10 ದಿನಗಳ ಹಿಂದೆ ಕಾಗವಾಡ ತಾಲೂಕಿನ ಕೌಲಗುಡ್ಡ ಅನ್ನುವಂಥ ಗ್ರಾಮದಲ್ಲಿ ಈಶ್ವರ ತೆಗ್ಗಿನವರ ಒಂದು ಕುಟುಂಬದಲ್ಲಿ ವಿಚಿತ್ರವಾದ ಘಟನೆಗಳು ನಡೀತವೆ. ಈ ಕುರಿತಂತೆ ಪಬ್ಲಿಕ್ ನೆಕ್ಸ್ಟ್ ಸಂಪೂರ್ಣವಾಗಿ ವರದಿಯನ್ನು ಬಿತ್ತರಿಸಿತ್ತು. ಈ ವರದಿಯನ್ನು ಗಮನಿಸಿದ ಖ್ಯಾತ ವಿಜ್ಞಾನ ಚಿಂತಕ ಹುಲಿಕಲ್ ನಟರಾಜ್ ಅವರು ಖುದ್ದಾಗಿ ಇವತ್ತು ಕೌಲಗುಡ್ಡ ಗ್ರಾಮದ ಈಶ್ವರ್ ತೆಗ್ಗಿನವರ ಕುಟುಂಬಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಅವರಿಗೆ ಪರಿಹಾರವನ್ನು ಕೂಡ ಸಹಿತ ಕಂಡುಹಿಡಿದ್ರು. ಯಾವೆಲ್ಲ ಪ್ರಯೋಗಗಳನ್ನ ಮಾಡಿದ್ರು ಖುದ್ದಾಗಿ ಅವರು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ಮಾತಾಡ್ತಾ ಇದ್ದಾರೆ. ಮಾತಾಡಿಸ್ತೀನಿ. ನಮ್ಮ ಸುದ್ದಿ ನೋಡಿದಾಗ ನಮಗೂ ಖುಷಿ ಆಯಿತು ಸರ್. ಸಮಸ್ಯೆ ಆಲ್ಮೋಸ್ಟ್ ಒಂದು 90% ಕ್ಲಿಯರ್ ಆಗಿದೆ ಅನ್ನುವಂಥ ವಿಚಾರ ಸರ್, ನಮ್ಮ ಅಭಿಪ್ರಾಯ. ಏನಿತ್ತು ಸರ್ ಖುದ್ದಾಗಿ ನೋಡಿ, 100% ಸಮಸ್ಯೆ ಬಗೆಹರ್ತಿದೆ. 100% ಸಮಸ್ಯೆ ಬಗೆಹರ್ತಿದೆ. ಎಲ್ಲಿ ಕಾಣದ ಮನಸ್ಸುಗಳು ಯಾವುದೂ ಇಲ್ಲ. ನೊಂದ ಮನಸ್ಸುಗಳು ಮೇಲ್ನೋಟಕ್ಕೆ ನಿಮಗೆಲ್ಲ ಮೀಡಿಯಾದರಿಗೆ ಗೊತ್ತಾಗಿದೆ. ಅದನ್ನು ಬ್ಲಾಸ್ಟ್ ಮಾಡೋಕ್ಕೆ ಹೋದಾಗ ಇನ್ನೂ ಒಂದಿಷ್ಟು ನೋವು ಜಾಸ್ತಿ ಆಗುತ್ತೆ. ಅದನ್ನು ಬ್ಲಾಸ್ಟ್ ಮಾಡೋದು ಬೇಡ. ಆ ನೊಂದ ಮನಸ್ಸಿಗೆ ಸಾಂತ್ವನ ಕೊಟ್ಟಾಗಿದೆ. ಆ ಮನಸ್ಸು ನಕ್ಕಿದೆ, ಸಂತೋಷಪಟ್ಟಿದೆ. ಇಲ್ಲಿ ಸಮಸ್ಯೆ ಬಗೆಹರಿಯುತ್ತೆ. ಬಾಣಾಮತಿ ಸಮಸ್ಯೆ ಇದೆ, ಮಾಟ ಮಂತ್ರ ಇರುತ್ತೆ. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಕಡೆಗಳು ಸರ್ ಈ ಸಮಸ್ಯೆ ಸರ್. ಬಂದ್ರಿ ಏನು ಅನಿಸ್ತು ಸರ್? ನೋಡಿ, ಭಾನಾಮತಿ ಅಂದರೆ ಬಾನ ಅಂದರೆ ಕೆಟ್ಟ ಅಂತ, ವಿಕೃತ ಅಂತ, ಮತಿ ಅಂದರೆ ಮನಸ್ಸು. ವಿಕೃತವಾದ ನೊಂದ ಮನಸ್ಸಿನ ಕೈವಾಡ ಇರುತ್ತೆ ಇಲ್ಲಿ. ವಿಕೃತ ಅಥವಾ ನೊಂದ ಮನಸ್ಸಿನ ಕೈವಾಡ ಇದೆ. ಅದಕ್ಕೆ ಹೇಳೋಕ್ಕಾಗದೇ ಇಲ್ಲ. ಇಲ್ಲೇ ಯೋಚನೆ ಮಾಡಿ, ಆ ಸೊಸೆಗೆ ಎಷ್ಟು ನೋವಾಯಿತು, ಆ ತಾತನಿಗೆ ಹಾರ್ಟು ತೊಂದರೆ ಇದೆ, ಎಷ್ಟು ನೋವಾಯಿತು. ಆ ಸೊಸೆ ಮಾತಾಡುವಾಗಲೇ ಹೇಳ್ತಾಯಿದ್ರು, 10 ವರ್ಷಗಳಿಂದ 100 ವರ್ಷಗಳಿಂದ ಅವ್ರಿಗೆ ತೊಂದರೆ ಕೊಟ್ಟಿದ್ದೀವಿ. ಹೇಳೋಕ್ಕಾಗಲ್ಲ, ಮನಸ್ಸು ನೊಂದಿರುತ್ತೆ, ಹೇಳೋಕ್ಕಾಗಲ್ಲ. ಆ ಹೇಳೋಕ್ಕಾಗ್ದಲೇ ಇದ್ದಂಥ ಕೆಲವು ಇಂಥ ಮನಸ್ಸುಗಳು ಯಾವುದೋ ಒಂದು ಕ್ಷಣದಲ್ಲಿ ಏನೋ ಆಗ್ತಾ ಇರುತ್ತೆ. ನಾನೇ ಸತ್ತೋಗ್ಬಿಡ್ಬೇಕು, ನಾನೇ ಬೆಂಕಿ ಹಾಕೊಂಡ್ಬಿಡ್ಬೇಕು ಅನ್ನೋ ರೀತಿಲಿ ಹೋಗುತ್ತೆ. ಜಾಗೃತ ಆದಾಗ ಮತ್ತೆ ಹಿಂದಕ್ಕೆ ಬರುತ್ತೆ. ಇದನ್ನು ಅಟೆನ್ಷನ್ ಡಿಸಾರ್ಡರ್ ಅಂತ ಕರಿತೀವಿ. ಇದು ಭಾನಾಮತಿ ಎಲ್ಲ ಮನಸ್ಸಿನ ಹೆದರಿಕೆ. ಈಗ ಇಷ್ಟೆಲ್ಲ ಮಠ ಮಂದಿರಗಳಿವೆ, ಎಜುಕೇಷನ್ ಸಂಸ್ಥೆಗಳಿವೆ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹುಲಿಕಲ್ ನಟರಾಜ್ ಅವರು ಬೆಂಗಳೂರಿಂದ ಬರಬೇಕಾ? ಇಲ್ಲಿ ಮಠ ಮಂದಿರಗಳು ಏನು ಮಾಡ್ತಾ ಇವೆ ಅನ್ನೋದು. ಸ್ವಾಮೀಜಿಗಳಲ್ಲ, ಶಿಕ್ಷಕರಲ್ಲ, ವೈದ್ಯರಲ್ಲ. ಅದರಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಮೂಲ ಏನು ಅಂತ ಹೇಳಿ ಹುಡಿಕೊಂಡು ಹೋಗಲ್ಲ. ಈಗ ನೋಡಿ, ಯಾರೋ ಒಬ್ಬ ಸ್ವಾಮೀಜಿ ಬಂದರು, ಅವರು ಗೊತ್ತಾಗ್ದಲೇ ಇನ್ನೊಬ್ಬರಿಗೆ ಫೋನ್ ಮಾಡಿ ಬಾನಾಮತಿ ಅಂತ ಹೇಳಿದರು, ಇನ್ನೊಂದು ನೋವು ಕೊಟ್ಟು ಹೋದರು. ಈ ರೀತಿ ನೋವು ಕೊಡುವಂಥ ಮನಸ್ಸುಗಳು ಇಲ್ಲಿ ಜಾಸ್ತಿ ಇವೆ. ಅರ್ಥೈಸಿಕೊಳ್ಳುವಂತಹ ಪ್ರಜ್ಞಾವಂತ ಮನಸ್ಸುಗಳು ಕಡಿಮೆ ಇವೆ. ವಿದ್ಯಾವಂತರಿದ್ದಾರೆ, ಇಲ್ಲಿ ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರ ಕೊರತೆ ಇರೋದ್ರಿಂದ ಈ ರೀತಿ ಅನಾಹುತಗಳು ಆಗ್ತಾ ಇದೆ. ಇದ್ರ ಹಿಂದೆ ಸೈನ್ಸ್ ಇದೆ ಅಂತ? ಖಂಡಿತ ಸೈನ್ಸ್ ಇದೆ, ಮನಸ್ಸಿದೆ. ನೊಂದ ಮನಸ್ಸು ಮತ್ತು ವಿಜ್ಞಾನ ಎರಡೂ ಇದೆ. ಕೊನೆಯದಾಗಿ ಅತನಿಗೆ ಬಂದ್ರಿ ಸರ್, ಜನರು ಕೂಡ ತಮ್ಮ ಪ್ರಯೋಗವನ್ನು ಕಣ್ಣಾರೆ ನೋಡಿದ್ರು ಸರ್. ಕೊನೆಯದಾಗಿ ಕುಟುಂಬಕ್ಕೆ ಮತ್ತು ಈ ಗ್ರಾಮಸ್ಥರಿಗೆ ಏನು ಹೇಳ್ತೀರಿ ಸರ್? ಖಂಡಿತ ಈ ಕುಟುಂಬದಲ್ಲಿ ಇನ್ನು ಮುಂದೆ ಆ ನೊಂದಿರುವಂತಹ ಕಾಣದಲ್ಲಿ ಇರ್ತಕ್ಕಂತಹ ಆ ನೋವಿಗೊಂದಿಷ್ಟು ಸಾಂತ್ವನ ಸಮಾಧಾನ ಕೊಟ್ಟರೆ ಇಲ್ಲಿ ಬೆಂಕಿ ಹತ್ಕೊಳ್ಳಲ್ಲ. ಇವತ್ತು ಬೆಂಕಿ ಹತ್ಕೊಳ್ಳೋದಲ್ಲಿರೋ ಒಂದು ಘಟನೆಯಿಂದ ಪಾರಾಗ್ಬೋದು, ಇನ್ನು ಬೇರೆ ಸಮಸ್ಯೆಗಳು ಹುಟ್ಕೊಳ್ತವೆ, ಇನ್ಯಾವುದೋ ರೀತಿಯ ಸಮಸ್ಯೆಗಳು ಹುಟ್ಕೊಳ್ತವೆ. ಆ ಸಮಸ್ಯೆಗಳ ಮೂಲವನ್ನು ಹುಡಿಕೊಂಡು ಕೊಟ್ಟಾಗ ಮಾತ್ರ ಆ ಸಮಸ್ಯೆಗಳಿಗೆ
ಖಂಡಿತ ಪರಿಹಾರ ಇರುತ್ತೆ. ಅದಕ್ಕೆ ಹುಡುಕುವಂಥ ಕೆಲಸ ನೀವು ಮಾಡಬೇಕಾಗಿದೆ, ಮಾಧ್ಯಮದವ್ರು ನಾವು ಮಾಡಬೇಕಾಗಿದೆ. ಈ ಅಥಣಿ ಭಾಗದ ಎಲ್ಲ ಜನರಿಗೆ ಹೇಳ್ತೀವಿ, ಬಾನಾಮತಿ, ವಾಮಾಚಾರ, ಮಾಟ, ಮಂತ್ರ, ಮುತ್ಯಗಳ ಬರೀ ಹೋಗಬೇಡಿ. ವಿಜ್ಞಾನ ಇದೆ, ಮನಸ್ಸಿದೆ, ನಾವು ಸಾಂತ್ವನ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ, ನಮ್ಮನ್ನು ಬಳಸ್ಕೊಳ್ಳಿ. ಬಹಿರಂಗವಾಗಿ ಹೇಳ್ಬೋದಾ ಸರ್ ಸಮಸ್ಯೆ ಏನಿತ್ತು? ಇಲ್ಲ, ಖಂಡಿತ ಹೇಳಲ್ಲ. ಯಾಕೆಂದರೆ ಇಲ್ಲಿ ನೊಂದಂಥ ಮನಸ್ಸುಗಳು ಅನೇಕ ಇವೆ. ಆದ್ದರಿಂದ ಇದರ ಬಯಲು ಮಾಡೋದಂತಂತಲ್ಲ, ನಾನು ಆಗಲೇ ಸೂಕ್ಷ್ಮವಾಗಿ ಹೇಳಿದ್ದೀನಿ, ಇದು ಭಾನುಮತಿ ಅಲ್ಲ, ನೊಂದ ಮನಸ್ಸಿನ ಕ್ರಿಯೆ. ಥ್ಯಾಂಕ್ ಯು. ಇದಿಷ್ಟು ಖ್ಯಾತ ವಿಜ್ಞಾನ ಚಿಂತಕ ಹುಲಿಕಲ್ ನಟರಾಜ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಉಮೇಶ್ ಜೊತೆ ನಾನು ಲಕ್ಷ್ಮಣ್ ಕೋಳಿ, ಪಬ್ಲಿಕ್ ನೆಕ್ಸ್ಟ್ ಚಿಕ್ಕೋಡಿ.